ಹಲೋ ವಿದ್ಯಾರ್ಥಿಗಳೇ, ಘಟಕ 3 ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಅದರಲ್ಲಿ ಅಭ್ಯಾಸ 3.2ರಲ್ಲಿರುವ 4ನೇ ಲೆಕ್ಕದಲ್ಲಿ ನೋಡ್ರಿ. 4ನೇ ಲೆಕ್ಕದಲ್ಲಿರುವ ಅಭ್ಯಾಸ 3.2ರಲ್ಲಿ ಪ್ರಶ್ನೆ ಏನಿರ್ತದೆ, ರೇಖಾತ್ಮಕ ಸಮೀಕರಣ ಜೋಡಿಗಳಿಗೆ ನಕ್ಷೆ ಕ್ರಮದಿಂದ ಪರಿಹಾರ ಕಂಡಿಡಿ ಅಂತ ಪ್ರಶ್ನೆ. ಅಲ್ಲಿ ರೋಮನ್ ಅಂಕಿ 1 ಮತ್ತು 2 ಏನದಾವು ಅವು ಅಸ್ಥಿರವಾಗಿ, ಅಂದ್ರೆ ಸ್ಥಿರವಾಗಿದ್ದರೆ ಮಾತ್ರ ಕಂಡಿಡಿ ಅಂತ ಹೇಳಿದ್ದಾರೆ. ಅಂದ್ರೆ ಅದ್ರ ಬೆಲೆಗಳು ಹಿಂಗೆ ರೀತಿ ಒಂದೇ ಬೆಲೆಗಳು ಸಿಗಬೇಕು, ಆ ರೀತಿ ಇದ್ದರೆ ಕಂಡಿಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಅವು ರೋಮನ್ ಅಂಕಿ 1 ಮತ್ತು 2 ಬರೋದಿಲ್ಲ. ಎಕ್ಸಾಮಲ್ಲಿ ಇದೇ ರೀತಿ ಕೊಡ್ತಾರೆ ಅವರು, ಆ ರೀತಿ ಕೊಡೋದಿಲ್ಲ. ಅದರಿಂದ ಈ ರೀತಿ ಕೊಟ್ಟರು, ಎರಡು ಸಮೀಕರಣ ಕೊಟ್ಟರು. 2x + y - 6 = 0. ಇನ್ನೊಂದು ಸಮೀಕರಣ 4x - 2y - 4 = 0. ನಾವು ಇದನ್ನು ಯಾವ ರೀತಿ ಬರಿಬೋದು ಅಂದ್ರೆ ಈ ರೀತಿ ಬರಿಬೋದು ನೋಡ್ರಿ. ನಾವು 2x + y ಇದು -6 ಆ ಸೈಡ್ ಪ್ಲಸ್ ಬಲಗಡೆ ಸೈಡ್ ನೋಡಿರಿ. 2x + y ಈ -6 ಎಲ್ಲ ಸಣ್ಣ ಚಿಹ್ನೆ ಎಡಕ್ಕದ, ಅದು ಬಲಕ್ಕೆ ಬಂದರೆ ಏನಾಯ್ತು ನಮಗೆ 6 ಆಯಿತು. ಈ ರೀತಿ ಬರ್ಕೊಳ್ಬೇಕು ನಾವು. ಇದಕ್ಕೆ ಬೇಕಾದ ಸಮೀಕರಣ 1 ಅಂದ್ಕೊಳ್ಳೋಣ. ನೆಕ್ಸ್ಟ್ ಇದನ್ನೇ ಏನು ಮಾಡಬೇಕೀಗ, 4x ಇದನ್ನು ಸೇಮ್ ಹೀಗೆ ಬರಬೇಕು. 4x - 2y ಆ್ಯಸ್ ಇಟ್ ಈಸ್. ಸಂಖ್ಯೆ 1 ಈ ಸೈಡ್ ಬಲಗಡೆ ತೊಗೊಂಡು -4 ಈ ಕಡೆ +4 0 ಕೊಡಿದ್ರೆ ಏನಾಯ್ತು ನಮಗೆ 4 ಆಯಿತು. ಇದು ಸಮೀಕರಣ 2 ಅಂದ್ಕೊಳ್ಳೋಣ. ಇಲ್ಲಿ ಏನು ಮಾಡಬೇಕೀಗ, ಫಸ್ಟ್ ನಾವು ಏನು ಮಾಡಬೇಕು, ಗ್ರಾಫ್ ಹಾಕಬೇಕಾದ್ರೆ, ನಕ್ಷೆ ಹಾಕ್ಬೇಕಂದ್ರೆ ಫಸ್ಟ್ ನಾವು ಎರಡು ಪಾಯಿಂಟ್ಸ್ ಯಾಕಾಗ್ತವೆ ನಮಗೆ. ಮೊದಲನೇ ಪಾಯಿಂಟ್ ಎಕ್ಸ್ ಏನು ಅನ್ಕೊಳ್ಳೋಣ, ನಾವು 0 ಅಂದ್ಕೊಳ್ಳೋಣ. ಅಂದರೆ ಈ ಸಮೀಕರಣದಲ್ಲಿ ಇಲ್ಲಿ ಎಕ್ಸ್ ಕಾರಣದಲ್ಲಿ ನಾವು 0 ಹಾಕ್ಬೇಕು. ಅಂದರೆ ಈ 0 ಇಲ್ಲಿ ಹಾಕೋದು ಅಂತ ತಿಳ್ಕೊ, ಪೂರ್ತಿ ಏನಾಗ್ತದೆ 0 ಆಗಿಬಿಡ್ತದೆ. ಅದ್ರ y ಬೆಲೆ ಏನು ಸಿಗ್ತದೆ ನಮಗೆ, y ಬೆಲೆ 6 ಅಂತ ಸಿಗ್ತದೆ. ಅಥವಾ ನೋಡಿರಿ, ಇಲ್ಲಿ ಎಕ್ಸ್ ಕಾರಣದಲ್ಲಿ ಈ ಸಮೀಕರಣದಲ್ಲಿ 2 × ಇಲ್ಲಿ ಎಕ್ಸ್ ಇದ್ದಲ್ಲಿ ನಾವು 0 + y ಆ್ಯಸ್ ಇಟ್ ಈಸ್ ಬಾರ್ದು ಅಂತಂದ್ರೆ =6 ಅಂತಾಯಿತು. ಅಂದರೆ 2 × 0 ಏನಾಯಿತು 0 ಆಯಿತು, +y = 6. ಅಂದರೆ y ಬೆಲೆ ನಮಗೇನು ಸಿಕ್ತು 6 ಅಂತ ಸಿಕ್ತು. 0ಕ್ಕೆ y ಕೊಡಿದ್ರೆ y ಇರ್ತಲ್ಲ, y ಬೆಲೆ ಎಷ್ಟು ಸಿಕ್ತು ನಮಗೆ 6. ಅದನ್ನು ಇದು ಬರ್ತೀನಿ. ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ y ಬೆಲೆ ಏನಾಗಬೇಕು, ನಾವು 0 ಹಾಕ್ಬೇಕು. ಇಲ್ಲಿ ಎಕ್ಸ್ ಕಂಡು ಹಿಡಿಬೇಕು. ಅದೇ ರೀತಿ ಇದಕ್ಕೆ ಇಲ್ಲಿ ಮುಗ್ತೀನಿ ನೋಡಿ. ಇಲ್ಲ ಈಗೇನು ಮಾಡ್ತೀನಿ, y ಬೆಲೆ ಇದೇ ಸಮೀಕರಣ y ಇದ್ದಲ್ಲಿ 0, y ಇದ್ದಲ್ಲಿ 0 ಅಂದರೆ 2x ಹೆಂಗದಂಗೆ ಬರೀಬೇಕು. 2x ಹೆಂಗದಂಗೆ ಇಲ್ಲಿ y ಇದ್ದಲ್ಲಿ 0, ಈ ಸಲ y ಇದ್ದಲ್ಲಿ 0 ಹಾಕಿದ. ಇದು 6 ಹೆಂಗದ ಹಾಗೆ ಬರೀತೀನಿ. ಈಗ ನೋಡಿರಿ, 2xಗೆ 0 ಕೊಡಿದ್ರೆ 2x ಆಯಿತು. ಇದು 6 ಹಿಂಗೆ ಬರಿತೀನಿ. ನನಗೆ ಎಕ್ಸ್ ಒಂದೇ ಸಪ್ರೇಟ್ ಮಾಡಬೇಕು. ಇಲ್ಲಿ ಎಲ್ಲಿ ಗುಣಾಕಾರ ಚಿಹ್ನೆ ಇರ್ತದೆ, ಈ ಸೈಡ್ ಹೋದಾಗ ಏನಾಗ್ತದೆ ಭಾಗಾಕಾರ ಆಗ್ತದೆ. ಅಂದರೆ 6ಕ್ಕೆ 2 ಭಾಗಾಕಾರ ಮಾಡಬೇಕು. 6ಕ್ಕೆ 2 ಭಾಗಾಕಾರ ಮಾಡಿದ್ರೆ ನಮಗೆ ಏನು ಬರ್ತದೆ 3 ಅಂತ ಸಿಗ್ತದೆ. ಅಥವಾ ಛೇದ ಹೊಡಿಬೋದು. 2 ಅಂದರೆ 2, 2 3 6. ಅಂದರೆ ಈ ಬಾಕ್ಸ್ ಹಾಕಿ ನಾವು 2 ಬೆಲೆ ಕಂಡುಹಿಡಿಬೇಕು. ಯಾವುದೇ ಗ್ರಾಫ್ ಹಾಕಲಿಕ್ಕೆ 2 ಪಾಯಿಂಟ್ ಇದ್ರೆ ಸಾಕು. ಇಷ್ಟು ಹಾಕಿದ್ವಿ. ನೆಕ್ಸ್ಟ್ ಈಗ ಎರಡನೇ ಸಮೀಕರಣ ಇದೇ ರೀತಿ ಬರ್ಕೊಂಡು, ಫಸ್ಟ್ ಪಾಯಿಂಟ್ ಏನು ಬರ್ಕೊಂಡು ನಾವು, ಇದು ಏನೋ ಇಲ್ಲಿ x 0 ಆಗಿರಲಿ. ಇಲ್ಲಿ ಈ ಸಮೀಕರಣ x 0 ಅಂದರೆ ಪೂರ್ತಿ 0 ಆಗ್ತದೆ. ಅಂದರೆ 4 × 0 ಇಲ್ಲಿ x ಇದ್ದಲ್ಲಿ 0 - 2y ಹೆಂಗದಂಗೆ. ಈಗ ಏನು ಸಪ್ರೇಟ್ ಮಾಡಬೇಕು ನಾವು, y ಸಪ್ರೇಟ್ ಮಾಡಬೇಕು ನೋಡಿರಿ. 4 × 0 0 ಆಯಿತು, -2y ಆ್ಯಸ್ ಇಟ್ ಈಸು. 4ನೇ ಹೆಂಗದ ಹಂಗೆ ಬರಿತೀನಿ. 0ದಾಗ 2y ಕೂಡಿಸ್ದ ಅಥವಾ ಕಳೆದಾಗ ಏನು ಬರ್ತದೆ -2yನೇ ಬರ್ತದೆ. ಸಮನಾಗಿದೆ 4 ಆಯಿತು. y ಒಂದೇ ಉಳಿಸ್ಬೇಕು. ಈ ಕಡೆ ಇದು ಬಲಕ್ಕದ, ಇದು ನೋಡಿ -2 ಈ ಸೈಡ್ ಬಂದಾಗ ಏನಾಯಿತು, ಇದು ಗುಣಾಕಾರ ಆಗಿದೆ. ಈ ಕಡೆ ಬಂದಾಗ ಏನಾಯಿತು ಭಾಗಾಕಾರ ಆಯಿತು. ಅಂದರೆ ಪ್ಲಸ್ ಭಾಗಿಸಿ ಇಲ್ಲಿ ಪ್ಲಸ್ ಇರ್ತದೆ, ಪ್ಲಸ್ ಭಾಗಿಸು ಮೈನಸ್ ಆಗ್ತದೆ. ಮೊದಲು ಸೈನ್ ಮಾಡಮು, ಪ್ಲಸ್ ಭಾಗಿಸು ಮೈನಸ್ 2 ಒಂದಲೇನೆ 2, 2 2ನೇ 4. ಅಂದರೆ ಎಷ್ಟು ಬಂತು -2 ಅಂತ ಬಂತು. y ಬೆಲೆ ನಮಗೆ -2 ಅಂತ ಆಯಿತು. ಇದೇ ರೀತಿ ಈಗ y ಇದ್ದಲ್ಲಿ 0 ಹಾಕೊಂಡು, ಈ y ಇದ್ದಲ್ಲಿ 0 ಹಾಕೊಂಡಾಗ ಎಕ್ಸ್ ಏನು ಬರ್ತದೆ ನೋಡಿರಿ. ಇಲ್ಲಿ 4x ಎಕ್ಸ್ ಹೆಂಗದ ಹಂಗೆ ಬರಿತೀನಿ. -2 × y ಇದ್ದಲ್ಲಿ ಮಾತ್ರ 0 ಹಾಕಿದ್ದೀನಿ. ಸಮನಾಗಿದೆ ಚಿಹ್ನೆ ಹೆಂಗದ ಹಂಗೆ ಬರಿತೀನಿ 4. ಈ 4x ಈ 2 × 0 ಏನಾಯಿತು 0 ಆಯಿತು. 4 ಹೆಂಗದ ಹಂಗೆ ಬರಿತೀನಿ. 4x 0 ಕಳೆದಾಗ 4x ಆಯಿತು. ನಮಗೆ ಏನು ಸಪ್ರೇಟ್ ಮಾಡಬೇಕು, ಎಕ್ಸ್ ಒಂದೇ ಉಳಿಸ್ಬೇಕು. ಇದು 4 ಗುಣಾಕಾರ ಇದೇ ಸೈಡ್ ಹೋಗಿ ಏನಾಗ್ತದೆ ಭಾಗಾಕಾರ ಆಗ್ತದೆ. ಅಂದರೆ 4/4. ಅಂದರೆ 4ಗೆ 4ರಲ್ಲಿ ಭಾಗಾಕಾರ ಮಾಡಿದ್ರೆ ನಮ್ಗೆ ಬೆಲೆ ಎಷ್ಟು ಸಿಕ್ತು 1 ಅಂತ ಸಿಕ್ತು. ಅಥವಾ ಛೇದ ಹೊಡಿಬೋದು. 4 1 4 4 1 ಅಂದರೆ ಎಕ್ಸ್ ಬೆಲೆ ಎಷ್ಟಾಯಿತು 1 ಆಯಿತು. ಇವೆರಡಕ್ಕೂ ನಾವು ಏನು ಮಾಡಬೇಕು, ಗ್ರಾಫ್ ಹಾಕಬೇಕು. ನೆಕ್ಸ್ಟ್ ಪೇಜಲ್ಲಿ ಇವೆರಡಕ್ಕೂ ಏನು ಹಾಕ್ತೀನಿ, ಗ್ರಾಫ್ ಹಾಕ್ತೀನಿ. ಏನಿಲ್ಲ, ಎಕ್ಸ್ ಇದ್ದಲ್ಲಿ ಎಕ್ಸ್ ಅಕ್ಷದಾಗ 3 ಹಾಕಬೇಕು, y ಅಕ್ಷದಾಗ 6 ಹಾಕಬೇಕು. ನೋಡಿರಿ, ಫಸ್ಟ್ ಏನು ಬರ್ತೀನಿ,
ಫಸ್ಟ್ ಈ ರೀತಿ ಇದು ಎಕ್ಸ್ ಅಕ್ಷ, ಈ ಕಡೆ ಇದು ಇಲ್ಲಿ ಎರಡು ಜೀರೋ ಇರ್ತವೆ, ಇಲ್ಲಿ ಪ್ಲಸ್ ಇಲ್ಲಿ ಎಕ್ಸ್ನೂ ಜೀರೋ ವಾಯ್ನೂ ಜೀರೋ ಇರ್ತದೆ, ಇಲ್ಲಿ ಎರಡು ಕೂಡದಲ್ಲಿ ಇದು ಎಕ್ಸ್ ಡ್ಯಾಶ್ ಅನ್ಕೊಳ್ಳೋಣ, ಇದು ವಾಯ್ ಇದ್ದರೆ ಇದು ಕೆಳಗಡೆ ವಾಯ್ ಡ್ಯಾಶ್. ಈ ಕಡೆ ಸೊನ್ನೆಯಿಂದ ಬಲಕ್ಕಿದೆಲ್ಲ ಪ್ಲಸ್ ಇರ್ತಾವೆ, +1 +2 +3 +4 +5 +6 +7 +8 ಥರ ಬರ್ಕೊಂಡು ಸಾಕು. ಲಾಸ್ಟ್ ಆದ್ರೆ ಈ ಒಂದು 8 ಥರ ಬರ್ಕೊಂಡ್ಬಿಡ್ಬೇಕು. ಈಗ -1 -2 -3 -4 -5 ಈ ರೀತಿ ಒಂದೊಂದು ಡಬ್ಬಕ್ಕೆ ಒಂದೊಂದು ಸೆಂಟಿಮೀಟ್ರಿಗೆ ಒಂದೊಂದು ನಂಬರ್ ಬರ್ಕೊಂಡ್ಬಿಡ್ಬೇಕು. ಅಂದರೆ ಎಕ್ಸಾಮಲ್ಲಿ ಈ ರೀತಿ ಬರಬೇಕು, ಸ್ಕೇಲ್ ಅಂತ ಬರಬೇಕು. ಸ್ಕೇಲ್ 1 ಸೆಂಟಿಮೀಟರ್ = 1 ಮಾನ ಅಂತ ಬರ್ಕೊಂಡ್ಬಿಡ್ಬೇಕು. ಇದು ಎಕ್ಸ್ ಅಕ್ಷ ಅಂತ ಬರ್ಕೊಂಡ್ಬಿಡ್ಬೇಕು, ಇದಕ್ಕೆ ಎಕ್ಸ್ ಅಕ್ಷ ಅಂತ ಬರ್ಕೊಂಡ್ಬಿಡ್ಬೇಕು. ಇನ್ನೊಂದು ವಾಯ್ ಅಕ್ಷನ ಅದೇ ರೀತಿ ವಾಯ್ ಅಕ್ಷ ಅಂತ ಬರ್ಕೊಂಡು 1 ಸೆಂಟಿಮೀಟರ್ = 1 ಮಾನ ಅಂತ ಬರೀಬೇಕು. ಬರೆದು ಈ ರೀತಿ ನಂಬರ್ ಗುರ್ತು ಮಾಡ್ಕೊಳ್ಬೇಕು. ಎಷ್ಟು ನಂಬರ್ ಗುರ್ತು ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಎಕ್ಸ್ನೇ ಹೈಯೆಸ್ಟ್ ಎಷ್ಟು ಅದು ನೋಡಬೇಕು. ಎಕ್ಸ್ನೇ ಹೈಯೆಸ್ಟು ನೋಡಿರಿ, ಇಲ್ಲಿ 3 ಇದೆ, ಇಲ್ಲಿ 3 ಇದೆ. 3ಕ್ಕಿಂತ ಹೆಚ್ಚು ಬರೀಬೋದು, ಅಥವಾ 3ಕ್ಕಿಂತ ಕಡಿಮೆ ಬರೆಯೋಂಗಿಲ್ಲ. ನಾ 8 ಬರ್ಕೊಂಡು ನಡೀತದೆ. ವಾಯ್ ಬೆಲೆ ನೋಡಿರಿ 6 ಇರಬೇಕು, ಮೈನಸ್ನೇ 2 ಇರಬೇಕು ಅಂತಂದ್ರೆ ಈ ರೀತಿ ಬರ್ಕೊಳ್ಬೇಕು ನಾವು. ಅಂದ್ರೆ ವಾಯ್ ಬೆಲೆ 6ಕ್ಕಿಂತ ಕಡಿಮೆ ಇರ್ತದೆ, ಪ್ಲಸ್ನಾಗ ಮೈನಸ್ನಾಗ -2 ತನಕ ಕಡಿಮೆ ಇರ್ಬೋದು. ಈ ರೀತಿ ನಾನು ಬರ್ಕೊಂಡಿದ್ದೀನಿ. ಈಗ ಫಸ್ಟ್ ಏನು ಮಾಡೀನಿ, ಎಕ್ಸ್ ಅಕ್ಷದ 3 ಅಂತ ಗುರ್ತು ಬಿಡ್ಬೇಕು ನಂಗೆ. ಎಕ್ಸ್ ಅಕ್ಷದಾಗ 3, ಎಕ್ಸ್ ಅಕ್ಷದ 3 ಅಂದರೆ ಇಲ್ಲಿದೆ ನೋಡ್ರಿ, ನಮ್ಗೆ ಇಲ್ಲಿದೆ ನೋಡಿರಿ. ಎಕ್ಸ್ ಅಕ್ಷದಾಗ 3 +1 +2 +3 ಇಲ್ಲಿ ಬಿಂದು ಗುರ್ತು ಮಾಡಬೇಕು. ಎಕ್ಸ್ ಅಕ್ಷದಾಗ 3 ಅಂತ ಗುರ್ತು ಮಾಡಿದೆ. ನೆಕ್ಸ್ಟ್ ನೋಡಿರಿ, ಇದು ಗುರ್ತು ಮಾಡಿದೆ ನಾವು ಎಕ್ಸ್ ಅಕ್ಷದ 3 ಅಂತ. ಈಗ ಇದು ಗುರ್ತು ಮಾಡಬೇಕು. ಈಗ ವಾಯ್ ಅಕ್ಷನಿಗೆ 0 ಅಂದರೆ 0 ಕೊಡ್ದು ಅದು ಬಿಡಬೇಕು. ಬರೀ ವಾಯ್ ಅಕ್ಷದಾಗ ಎಷ್ಟದ 6 ಎಲ್ಲದ ನೋಡ್ರಿ, 6 ನೋಡ್ಕೊಳ್ಬೇಕು ನಾವು. ವಾಯ್ ಅಕ್ಷದಲ್ಲಿ 6 ನೋಡಿ, +6 ಅಂದ್ರೆ ಇಲ್ಲಿ ಬರ್ತದೆ ನೋಡಿರಿ, ಇಲ್ಲಿ +6 ಅಂದ್ರೆ ಇಲ್ಲಿ ಬಂತು. ಈಗ ಏನು ಮಾಡಬೇಕು ನಾವು, ಕರೆಕ್ಟ್ ಸ್ಕೇಲ್ ತೆಗೆದುಕೊಂಡು ಇವೆರಡಕ್ಕೆ ಏನು ಮಾಡಬೇಕು, ಒಂದು ಈ ರೀತಿ ಲೈನ್ ಹಾಕ್ಬೇಕು, ಸರಳ ರೇಖೆ ಹಾಕ್ಬೇಕು ನೋಡಿರಿ. ಹೆಂಗಾಗ್ತದೆ ನೋಡಿರಿ, ಈ ಪಾಯಿಂಟ್ ಹಿಡ್ಕೊಂಡು ಇಲ್ಲಿ 6 ಅದ ನೋಡಿರಿ, ಅಲ್ಲಿಂದ ಈ 3ಕ್ಕೆ ಈ ರೀತಿ ನಾವು ಒಂದು ಕರೆಕ್ಟ್ ಸರಳ ರೇಖೆ ಹಾಕಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಈಗ ಎರಡನೇ ಬಾಕ್ಸಿಗೆ ಕೊಡ್ಬೇಕು ನೋಡಿರಿ. ಎರಡನೇ ಬಾಕ್ಸ್ ಏನದ ನೋಡಿರಿ, ಎಕ್ಸ್ ಅಂದ್ರೆ 1 ಅದ. ಎಕ್ಸ್ ನೋಡಿರಿ, ಇಲ್ಲಿ ಎಕ್ಸ್ ಅಂದ್ರೆ ಇಷ್ಟಿದೆ, ಎಕ್ಸ್ ಅಕ್ಷನೇ 1 ಇದೆ, 1ಕ್ಕೆ ಹಾಕಬೇಕು. ವಾಯ್ ಅಕ್ಷನಿಗೆ ಅಂತ -2 ಹಾಕ್ಬೇಕು ನೋಡಿರಿ. ಎಕ್ಸ್ ಅಕ್ಷ 1 ಗ್ರಾಫಲ್ಲಿ, ಎಕ್ಸ್ ಅಕ್ಷ 1 ಇಲ್ಲಿದೆ ನೋಡಿರಿ, 0 ಇಲ್ಲಿದೆ, ಈ +1 ಇಲ್ಲೊಂದು ಬಿಂದು ಗುರ್ತು ಮಾಡಬೇಕು. ಅದೇ ರೀತಿ ವಾಯಲ್ಲಿ ಎಷ್ಟಿದೆ ನೋಡಿರಿ, ವಾಯಲ್ಲಿ -2 ಇದೆ ನೋಡಿರಿ, ವಾಯಲ್ಲಿ -2 ಇದೆ. ಈ ಕೆಳಗಿನ ಮೈನಸ್, ಇದು ಈ ಕಡೆದೆಲ್ಲ ಪ್ಲಸ್ ಇರ್ತವೆ, 0 ಮೇಲಿಂದ, 0 ಕೆಳಗಿಂದ ಮೈನಸ್ ಇರ್ತವೆ. ಈ -1 ಇಲ್ಲಿಗೈತೆ, -2 ಇಲ್ಲಿಗೈತೆ. ಈಗ ಇಲ್ಲೊಂದು ಬಿಂದು ಗುರ್ತು ಮಾಡ್ತೀನಿ. ಏನು ಮಾಡ್ತೀನಿ, x1 ಮತ್ತು y -2ಕ್ಕೆ ಒಂದು ಇದೇ ರೀತಿ ಈಗ ಸರಳ ರೇಖೆಯನ್ನು ಎಳಿಬೇಕಾಗಿದೆ ನಾವು. ಸರಳ ರೇಖೆ ಎಳೆಯೋಣ, ಪೆನ್ ಚೇಂಜ್ ಮಾಡೋಣ, ರೆಡ್ ಇರಲಿ. ಈ ರೀತಿ -2 ಹಿಡ್ಕೊಂಡು ಇದು 1 ಇಲ್ಲಿದೆ ನೋಡಿ, ಈ ರೀತಿ ನಾವು ಈ ಎರಡು ರೇಖೆ ಕೂಡುವಂಗೆ ಈ ರೀತಿ ನಾವು ಲೈನ್ ಹಾಕಬೇಕು. ಸರಳ ರೇಖೆ ತೆಗೆದುಕೊಂಡು ಈಗ ಹಾಕಿದ್ವಿ ಅಂದ್ರೆ ಈಗ ನಮಗೆ ಆನ್ಸರ್ ಏನಿರ್ತದೆ ಅಂದ್ರೆ, ಇವೆರಡು ಎಲ್ಲಿ ಕೂಡ್ಯವಲ್ಲ ಅಲ್ಲೇ ನಮಗೇನಾಗಿರ್ತದೆ ಆನ್ಸರ್ ಆಗಿರ್ತದೆ ನೋಡಿರಿ. ಇವೆರಡು ಎಲ್ಲಿ ಕೂಡ್ಯಾವ ನೋಡ್ರಿ, ನಮ್ಗೆ ಅದೇ ನಮಗೇನಾಗಿರ್ತದೆ ಆನ್ಸರ್ ಆಗಿರ್ತದೆ. ಇಲ್ಲಿ ನೋಡ್ರಿ, ಇದು ಈ ರೀತಿ. ನೆಕ್ಸ್ಟ್ ಇವೇ ನಮ್ಗೆ ಆನ್ಸರ್. ಅದರಿಂದ ಪರಿಹಾರ ಕಂಡುಹಿಡ್ದಂಗಿತ್ತು. ಅಂದರೆ x = ಇಲ್ಲಿ 0 ಆಯಿತು, ಇದು 1 ಆಯಿತು, ಇದು 2, ಇದು y ಬೆಲೆ, ಇದು y ಬೆಲೆ 2 ಆಯಿತು. x ಬೆಲೆ ನೋಡಿರಿ, ಇದು 1, ಇದು 2. ಅದರಿಂದ x ಬೆಲೆ ಎಷ್ಟು ಕಂಡುಹಿಡಿದೀವಿ ನಾವು, x ಬೆಲೆ 2. ಅದರಿಂದ x ಬೆಲೆನೂ 2, y ಬೆಲೆನೂ 2 ಅಂತ ಕಂಡುಹಿಡಿದೀವಿ. ಇಷ್ಟಾದ್ರೆ ಇದು ಲೆಕ್ಕ ಇಲ್ಲಿಗೆ ಕಂಪ್ಲೀಟ್ ಆಗ್ತದೆ ನೋಡಿರಿ.